ತಮ್ಮ ನುಡಿದ ಮಾತನ್ನು ಮಾತಾಡಿ. ಸಮುದಾಯದ ಸಂಗಾತಿಗಳೇ, ಎಲ್ಲ ಗಣ್ಯರೇ, ನನಗೆ ಗೆಳೆಯ ಜಯಕುಮಾರ್ ಅವರ ಬಗ್ಗೆ ಮಾಹಿತಿ ಮತ್ತು ನುಡಿನಮನ ಕಾರ್ಯಕ್ರಮವನ್ನು ನೀಡುವುದು ನನಗೆ ಒಂದು ರೀತಿಯಲ್ಲಿ ತುಂಬ ಬೇಸರ ಆಗುತ್ತೆ, ಒಂದು ರೀತಿಯಲ್ಲಿ ತುಂಬ ಸಂತೋಷ ಕೂಡ. ಯಾಕಂತ ಹೇಳಿದರೆ, ನಾನು 1980ರ ದಶಕದಲ್ಲಿ ಶಾಲಾ ಕಾಲೇಜಿನಲ್ಲಿ ಡಿಗ್ರಿಯ ವಿದ್ಯಾರ್ಥಿಯಾಗಿದ್ದೆ. ಅಂಥ ಸಂದರ್ಭದಲ್ಲಿ ನಾನು SFI ಸಂಘಟನೆಯ ನೇತೃತ್ವಕ್ಕೆ ಬರ್ತೇನೆ. ಅಲ್ಲಿ ಸಂಘಟನೆಯನ್ನು ಬೆಳೆಸ್ತೇನೆ, ಕಟ್ತೇನೆ. ಆ ಸಂಘಟನೆ ಅತಿ ಉತ್ತುಂಗಕ್ಕೆ ಏರು ಹಾಗೆ ಮಾಡ್ತೇನೆ. ಅದಕ್ಕೆ ಸಾಕ್ಷಿಯಾಗಿ ನಮ್ಮ ಕನಿಷ್ಠ ಇದ್ದಾರೆ. ನಮ್ಮ ಉತ್ಸಾಹ ಏನಾಗಿದೆ ಅಂತ ಹೇಳಿದ್ರೆ, ಬರೀ SFI ಸಂಘಟನೆ ಬರೀ ವಿದ್ಯಾರ್ಥಿಗಳನ್ನ ಸಂಘಟಿಸುವುದರಲ್ಲಿ ಮಾತ್ರ ಸೀಮಿತವಾಗಬಾರದು, ಸಾಂಸ್ಕೃತಿಕ ರಂಗದಲ್ಲಿಯೂ ಕೂಡ ಅವರು ಮುಂದಾಗಿ ತನ್ನನ್ನು ತೊಡಗಿಸಿಕೊಳ್ಬೇಕು ಅಂತ ಕಾರ್ಯಕ್ರಮದಲ್ಲಿ ನಾನು SFI ವತಿಯಿಂದ ಶಾಸಕವಾಗಿ ಒಂದು ನಾಟಕವನ್ನು ಮಾಡಬೇಕು ಅಂತ ನಾನು ಕಲ್ಪನೆ. ಆಗ ಕಾಲಕ್ಕೂ ನನಗೆ ಬದುಕಲು ಬಿಡಲು ಸ್ಕ್ರಿಪ್ಟ್ ಅನ್ನ ಕೊಡ್ತಾರೆ. ಆ ಸ್ಕ್ರಿಪ್ಟ್ ಆ ವರ್ಷದ ಕಾಲೇಜಿ ನಾಟಕದಲ್ಲಿ ಅತ್ಯಂತ ಗಮನ ಸೆಳೆದಿದೆ, ಎಲ್ಲರ ಮೆಚ್ಚಬೇಕು ಅಂತ ಒಂದು ಕಾಲಘಟ್ಟದಲ್ಲಿ ನಾನು SFI ಬರಲಿಕ್ಕೆ ಕಾರಣ ಅವರು ಜಯಕುಮಾರ್ ದೇವಿ ಅವರು ನನ್ನ ಸೀನಿಯರ್ ಇದ್ದರು. ಆ ಕಾಲಘಟ್ಟದಲ್ಲಿ ವಿಶ್ವಕುಂದಾಪುರ, ರತ್ನಾಕರ, ಹಾಗೆ ಇನ್ನಿತರ ಉತ್ಕಲ ಇಂಥವರೆಲ್ಲ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದು, ಅವರೆಲ್ಲರ ಮಾರ್ಗದರ್ಶನಕ್ಕೆ ನಾನು ಹಾಗೆ ನನ್ನ ಗ್ರಾಜ್ಯುಯೇಷನ್ ಮುಗಿದ ನಂತರದ ಮುಂದಿನ ಓದಿಗಾಗಿ ನಾನು ಬೆಂಗಳೂರಿಗೆ ಹೋದೆ. ಅಲ್ಲಿ ಜಯಕುಮಾರ್ ಇದ್ದರು, ಅವರ ಸಂಗಾತಿಗಳಾದ ಲೀಲಾ ಇದ್ದರು, SR ಆರಾಧ್ಯ ಇದ್ದರು, ಈಗ ರಾಜಕಾರಣಿಯಾಗಿರುವ ತೇಜಸ್ವಿನಿ ಇದ್ದರು. ಅವರೆಲ್ಲ ರಾಜ್ಯ ಮಟ್ಟದಲ್ಲಿ ದೊಡ್ಡ ಲೀಡರ್ಸ್ ಆಗಿದ್ದರು. ನಾನು ಎಂಪಿದ್ದ ಸಂಘಟನೆ, ಹಾಗೆ ಅಲ್ಲಿ SFI ಸ್ಟೇಟ್ ಲೀಡರ್ಸ್ ನಾವು ಸ್ವಲ್ಪ ಹೊಂದಿಕೊಳ್ಳುವ ಅನ್ನುವ ಮಟ್ಟಕ್ಕೆ ನಾನು ಅಲ್ಲಿ ಅವರನ್ನು ಸಂಪರ್ಕಿಸುತ್ತೇನೆ. ಮತ್ತೆ ನಂತರ ದಿನಗಳಲ್ಲಿ ಅವರ ನಿರಂತರ ಸಂಪರ್ಕದಲ್ಲಿರುತ್ತೇನೆ. ಆಗ ಜಯಕುಮಾರ್ ರಾಜ್ಯ SFI ಸಂಘಟನೆಯ ರಾಜ್ಯದ ಅಧ್ಯಕ್ಷರಾಗಿದ್ದರು. ಹಾಗೆ ಅವರು ನಿಮಗೆ ಗೊತ್ತಿದ್ದಾಗೆ ಬರೀ SFI ಸಂಘಟನೆ ಅಂತ ಆಗುತ್ತು, DYFI ಸಂಘಟನೆ ಇನ್ನು ಮೊಳಕೆ ಒಡೆಯುವಂತಹ ಕಾಲಘಟ್ಟ. DYFI ಬೆಳೆಯಲಿಕ್ಕೆ ಆರಂಭವಾದ ದಿನಗಳು. ನಮ್ಮ ರಾಜ್ಯದಲ್ಲಿ ಜಯಕುಮಾರ್ SFI ಅನ್ನ ಹೇಗೆ ರಾಜ್ಯದ ಮೂಲೆಗಳಲ್ಲಿ ಸಂಪರ್ಕಿಸಿ ಸಂಘಟನೆ ಮಾಡಿದರು, ಅದರೊಟ್ಟಿಗೆನೆ DYFI ಸಂಘಟನೆಯನ್ನು ಕೂಡ ಅಷ್ಟೇ ಪ್ರಖರವಾಗಿ ಅವರು ಕಟ್ತಾರೆ, ಅದರ ನಾಯಕತ್ವವನ್ನು ವಹಿಸ್ತಾರೆ. ಹೀಗೆ ಅವರು ನಂತರ ಕಾಲಘಟ್ಟದಲ್ಲಿ ಅವರು ವಿದ್ಯಾರ್ಥಿ ಜೀವನ ಮುಗಿದ ನಂತರದಲ್ಲಿ ಅವರು ಬರೇ SFI ಮಾಜಿ ರಾಜ್ಯಾಧ್ಯಕ್ಷರಾಗಿರದೆ ಈ ನಾಡಿನ ಜನಗುರುತಿಸುವ ಹಿರಿಯ ಪತ್ರಕರ್ತರಾಗಿ ಹಾಗೂ ಎಲ್ಲ ರಂಗದಲ್ಲಿಯೂ ಅವರು ಮುಂದೆ ಬರ್ತಾರೆ. ಮಾನವ ಬಂಧತ್ವ ವೇದಿಕೆಯಲ್ಲಿ ಅಂತೂ ಕೊನೆಯ ದಿನಗಳನ್ನ ಅತ್ಯಂತ ವೈಜ್ಞಾನಿಕ ಮನೋಭಾವವನ್ನು ಮೂಡಿಸುವ, ಮೌಢ್ಯತೆಯನ್ನು ಒದಗಿಸುವಂತಹ ಕಾರ್ಯಕ್ರಮದತ್ತ ಅವರು ಗಮನಿಸುತ್ತಾರೆ. ಮಾನವ ಬಂಧತ್ವ ವೇದಿಕೆಯಲ್ಲಿ ಅವರು ರಾಜ್ಯದ ವಿಭಾಗೀಯ ಸಂಚಾಲಕರಾಗಿ ಅವರು ತೊಡಗಿಸಿಕೊಳ್ತಾರೆ.
ಹಾಗೆ ಅವರ ಬಗ್ಗೆ ತುಂಬಾ ನೋವಾಗ್ತದೆ ಹೇಳಲಿಕ್ಕೆ. ಅವರು ಆಕ್ಚುಲಿ ವಿದ್ಯಾರ್ಥಿ ಜೀವನದ ಬಗ್ಗೆ ಅವರು ನಾನು ಹೇಳುವುದಾದ್ರೆ, ಅವರು ಅವರ ತಾಯಿ ತಂದೆ ಬಗ್ಗೆ ನಾನು ಸ್ವಲ್ಪ ಹೇಳ್ತಿದ್ದಾರೆ. ಅವರ ತಾಯಿ ಮೂಲತಃ ಮಲಯಾಳಿ, ಕಾಸರಗೋಡಿನವರು, ಗುಂಜಮ್ಮ ಅಂತ. ಈ ದೇಶದ ಅತ್ಯಂತ ತಳ ಸಮುದಾಯದಲ್ಲಿ ಬೆಳೆದ ಮಹಿಳೆ, ಅವರನ್ನು ತಿಳಿದರೆ ತುಂಬಾ ಬಡವರಾಗಿರುತ್ತಾರೆ. ಅವರು ಉದ್ಯೋಗಕ್ಕಾಗಿ ಕೊಡಗಿನ ಬಾವಿಕೇರಿ ಎನ್ನುವ ಒಂದು ಸ್ಥಳಕ್ಕೆ ಬರ್ತಾರೆ. ಅಲ್ಲಿ ಅವರು ಕಾಫಿ ತೋಟದ ಕಾರ್ಮಿಕರಾಗಿ ದುಡಿತಾ ಇರುವಂತಹ ಕಾಲಘಟ್ಟದಲ್ಲಿ ಯೌವನದ ದಿನಗಳು ಮುಂದುವರೆದು, ಆಗ ಆ ತೋಟದ ಮ್ಯಾನೇಜರ್ ಆಗಿ ಒಬ್ಬ ಶ್ರೀಮಂತ ಮನುಷ್ಯ ಕೃಷ್ಣನ್ ನಾಯರ್ ಅನ್ನುವರು ಅವರ ಸೌಂದರ್ಯಕ್ಕೆ ಮಾರು ಹೋಗಿ ಅವರನ್ನ ಮದುವೆ ಆಗಿ ಕೃಷ್ಣನ್ ನಾಯರ್ ಆಕ್ಚುಲಿ ಕೇರಳದ ಪಾಲ್ಘಾಟ್ ಜಿಲ್ಲೆಯ ಒಂದು ನಾಯರ್ ಜನಾಂಗದ ಅತ್ಯಂತ ಶ್ರೀಮಂತ ವ್ಯಕ್ತಿ, ದೊಡ್ಡ ರಾಯಲ್ ಫ್ಯಾಮಿಲಿಯವರು. ಅಂತ ಮನುಷ್ಯ ಅವರ ಮದುವೆಯನ್ನು ಅವರ ಮನೆಯವರೆಲ್ಲರೂ ಅತ್ಯಂತ ವಿರೋಧದಿಂದ ಅವರನ್ನ ದ್ವೇಷಿಸ್ತಾರೆ. ಆದರೂ ಕೃಷ್ಣನ್ ನಾಯರ್ ಯಾವುದನ್ನು ಆ ಮನೆಗೆ ಹಿರಿಯ ಮಗವರು ಅದನ್ನು ಯಾವುದನ್ನು ಗಮನಿಸದೆ ತನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗಿ ಪಾಲ್ಘಾಟ್ನಲ್ಲಿ 5 ವರ್ಷದ ಸುಖ ಸಂಸಾರವನ್ನು ನಡೆಸಿದ್ದಾರೆ. ಆ 5 ವರ್ಷ ಕಳೆದಾಗ ಕುಂಜಮ್ಮನವರಿಗೆ 2 ಗಂಡು ಮಕ್ಕಳು ಹುಟ್ಟುಕೊಂಡಿರ್ತಾರೆ. ಅವರು 5 ವರ್ಷ ತುಂಬುವಾಗಲೇ ಕೃಷ್ಣನ್ ನಾಯರ್ ಅತ್ಯಂತ ಜ್ವರ ಎನ್ನುವ ಒಂದು ಮಹಾಮಾರಿಗೆ ಬಲಿಯಾಗಿ ಸಾಯ್ತಾರೆ. ಆ ಸಂದರ್ಭದಲ್ಲಿ ಈ ನಾಯರ್ ಕುಟುಂಬ ಇದೆ, ಈ ತಳ ಸಮುದಾಯದ ಹೆಣ್ಣನ್ನು ಅವರು ಎಕ್ಸೆಪ್ಟ್ ಮಾಡೋದೇ ಇಲ್ಲ. ಅಲ್ಲಿ ತನಕ ಅವರು ಈ ಹೆಣ್ಣನ್ನ ತುಂಬಾ ದ್ವೇಷವಾದದಿಂದ ಮಾಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ತೀರ್ಕೊಂಡಾಗ ಇರುವ ಸಂದರ್ಭದಲ್ಲಿ ಕೃಷ್ಣನ್ ನಾಯರ್ ದಾಮೋದರ ಮೇವನ್ ಅನ್ನುವ ಇನ್ನೊಬ್ಬ ಸ್ನೇಹಿತರಿಗೆ ನನ್ನ ಹೆಂಡತಿ ಮಕ್ಕಳನ್ನ ಹೇಗಾದರೂ ಬದುಕಿಸಿ ಅವರನ್ನ ರಕ್ಷಿಸುವಂತ ಒಂದು ಬೇಡಿಕೆಯನ್ನು ಇಡ್ತಾರೆ. ಹಾಗೆ ಅವರು ಮುಂದೆ ಕೃಷ್ಣನ್ ನಾಯರ್ ತೀರಿದ ನಂತರ ಆ ನಾಯರ್ ಮನೆತನ ಇವರನ್ನ ಕಣ್ಣೆತ್ತಿಯೂ ನೋಡುವುದಿಲ್ಲ. ಆಗ ಇವರು ತನ್ನ 2 ಮಕ್ಕಳನ್ನ ಕಟ್ಟಿಕೊಂಡು ದಾಮೋದರ ಮೇವನ್ನ ಸಾಹೇಬರೊಂದಿಗೆ ಪಾಲ್ಘಾಟ್ನಿಂದ 280 ಕಿಲೋಮೀಟರ್ ದೂರ ಇರುವ ಈ ಗೋವಿಕೆರೆಗೆ ಪುನಃ ಹಿಂದಿರುತ್ತಾರೆ. ಆಗ ಅವರ ಪಯಣವೇ ಅವರ ಮಗ ಬರೆದ ದೇವಕುಮಾರ್ ಬರೆದ ಕಾಳುಗಾರಿಯ ಬೆಳಕಿನ ಜಾಡು. ಅದು ಓದ್ಬೇಕಾದ್ರೆ ನಾನು ಮುಂದೆ ಹೇಳ್ತೇನೆ. ಆದರೆ ಅಲ್ಲಿಗೆ ಬಂದಾಗ ಅವರು 280 ಕಿಲೋಮೀಟರ್ ನಡೆಯುವ ಪರಿ ಇದೆ. ಅದು ನಮಗೂ ನಿಮಗೂ ಖಂಡಿತ ಸಾಧ್ಯ ಇಲ್ಲ. ಅಷ್ಟು ಆ ಕಾಲಕ್ಕೆ ಯಾವುದೇ ರೀತಿಯ ಸಂಪರ್ಕ ಈಗಿನ ಹಾಗೆ ಟ್ರೈನು, ಬಸ್ಸು ಅಂಥದ್ದೆಲ್ಲ ಇದ್ದಿರ್ಲಿಕ್ಕಿಲ್ಲ. ಅವರು ಪುನಃ ಹೇಗೋ ಮಾಡಿ ಗೋವಿಕೆರೆಗೆ ಬರ್ತಾರೆ. ಅಲ್ಲಿ ಮಕ್ಕಳ ಪುನಃ ನಾನಿಂದ ಎಸ್ಟೇಟಿಗೆ ಬಂದು ಕೆಲಸಕ್ಕೆ ಇರ್ತಾರೆ. ಅಲ್ಲಿ ಪುನಃ ಕಾಫಿ ತೋಟದ ಕಾರ್ಮಿಕರಾಗಿ ದುಡಿಯುವ ಒಂದು ಪರಿಯನ್ನ ಆರಂಭಿಸ್ತಾರೆ. ಆದರೆ ಬೆಳಗಿನ 7 ಗಂಟೆಗೆ ಈ ಮಕ್ಕಳನ್ನ ಬಿಟ್ಟು ಅವರು ಹೋದರೆ ಸಂಜೆ 7 ಗಂಟೆಗೆ ಬರುವಂತ. ಅದರಲ್ಲಿ ಹಿರಿಯ ಮಗ PK ಚಂದ್ರಶೇಖರ್ ಅವರು ಇನ್ನು 5 ವರ್ಷದ ಮಗುವಾಗಿರ್ತಾರೆ. ಈ ಗಂಡ ಸಾಯುವಾಗ ಮಕ್ಕಳನ್ನ ಓದಿಸುವಂತ ಹೇಳಿ ಹೋಗಿದ್ದಾರೆ. ಆ ಛಲದಿಂದ ಆ ತಾಯಿ ತನ್ನ ಮಕ್ಕಳನ್ನು ಹೇಗಾದರೂ ಸಂರಕ್ಷಿಸಿ ಓದಿಸಬೇಕು, ವಿದ್ಯಾವಂತರನ್ನಾಗಿ ಮಾಡಬೇಕು ಅನ್ನುವ ಛಲದೊಂದಿಗೆ ಅವರನ್ನ ಸಾಯಿಸ್ತಾರೆ. ಆದರೆ ಈ ಕಾಲಘಟ್ಟದಲ್ಲಿ ಅವರ ಅಣ್ಣ ಚಂದ್ರಶೇಖರ್ ಓದಿನಲ್ಲಿ ಭಾರಿ ಮುಂದಿರ್ತಾರೆ. ಹಾಗೆ ಮತ್ತೆ ಅಮ್ಮನಿಗೆ ಆ ವಯಸ್ಸಿನಲ್ಲಿ ಅವರ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ತಾನು ಅಮ್ಮನಿಗೆ ಸಹಕಾರಿಯಾಗಿ ಜೀವನ ನಡೆಸಲು ಸಹಕಾರ ನೀಡುತ್ತಾರೆ. ಅಂತಹ ಸಂದರ್ಭದಲ್ಲಿ ರಾಧಾ ಅವರು ಚಂದ್ರಶೇಖರ್
ಅಲ್ಲೇ ಗೋವಿಕೆರೆಯ ಒಂದು ಪ್ರಾಥಮಿಕ ಶಾಲೆಯಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಆರಂಭಿಸಿ ನಂತರ ಕಾಲಘಟ್ಟದಲ್ಲಿ ಅವರು ಈ ಗೋವಿಕೆರೆಯು ಕೂಡ ಅವರು ಪ್ರತಿದಿನ 7 ಕಿಲೋಮೀಟರ್ ನಡಿಬೇಕು. ಚಂದ್ರಶೇಖರಾಗ್ಲಿ, ಜಯಕುಮಾರ್ ನಡಿಲಿಕ್ಕೆ ನಮ್ಮ ಈಗಿನ ಹಾಗೆ ಚಪ್ಪಲು ಕೂಡ ಕಾಲಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ಅಂತ ಬಡತನ ಇತ್ತು. ಆ ಒಂದು ಕಾಲಘಟ್ಟದಲ್ಲಿ ಚಂದ್ರಶೇಖರ್ ಹೇಗೋ ಹೋಗಿ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನ ಪೂರೈಸಿದ್ದಾರೆ. ಅವರು ಹೈಸ್ಕೂಲಿಗೆ ಕೂಡ ಅಲ್ಲಿನ ಸುಂಟಿಗೊಪ್ಪ ಅಂದ್ರೆ ಇದು ಗುರುರಾಜಪೇಟೆಯ ರೂಪದಲ್ಲಿ ಬರ್ತದೆ. ಕಾಡು ಋತುಮ ಕಾಡಿನ ಪ್ರದೇಶ, ಅಲ್ಲಿ ನಡೆದೇ ಹೋಗಿ ಅವರು ತನ್ನ ಹೈಸ್ಕೂಲ್ ಕಾಲೇಜ್ ಎಲ್ಲವನ್ನು ಕೂಡ ಕೊಡಗಿನಲ್ಲಿ ಮುಗಿಸಿ ಅಲ್ಲಿಂದ ಸೀದಾ ಅವರು ಅರಣ್ಯ ಇಲಾಖೆಯಲ್ಲಿ ಉದ್ಯೋಗ ಪಡೆದು ಕುಂದಾಪುರಕ್ಕೆ ಅವರ ಪೋಸ್ಟಿಂಗ್, ಚಂದ್ರಶೇಖರ್ ಅವರ ಪೋಸ್ಟಿಂಗ್ ಕುಂದಾಪುರ ಫಸ್ಟ್. ಹಾಗೆ ಆ ಕಾಲಘಟ್ಟದಲ್ಲಿ ಜಯಕುಮಾರ್ ಎಷ್ಟು ಸಣ್ಣ ಮಗುವಾಗಿತ್ತು, ಅಲ್ಲಿ ಅತಿ ಕಷ್ಟದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಅಣ್ಣನೊಂದಿಗೆ ತಾಯಿಯೊಂದಿಗೆ ಮುಗಿಸ್ತಾರೆ. ಹಾಗೆ ಮುಂದೆ ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕಾಗಿ ಅವರು ಅಲ್ಲಿ ಹತ್ತಿರ ಮಡಿಕೇರಿ ಬರಬೇಕು. ಮಡಿಕೇರಿಗೆ 10 ಕಿಲೋಮೀಟರ್ ನಡೆಯಬೇಕು. ಆ 10 ಕಿಲೋಮೀಟರ್ ನಡೆದು ಮಡಿಕೇರಿಯ ಜೂನಿಯರ್ ಕಾಲೇಜಿಗೆ, ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಅವರ ಶಿಕ್ಷಣವನ್ನು ಮುಂದುವರಿಸ್ತಾರೆ. ನಂತರ ಅಣ್ಣ ಕುಂದಾಪುರಕ್ಕೆ ಬಂದಾಗ ಅಣ್ಣನೊಂದಿಗೆ ಕುಂದಾಪುರಕ್ಕೆ ಬಂದು ಅಂಡರ್ ಕ್ಲಾಸ್ ಕಾಲೇಜಿನಲ್ಲಿ B.Com ಪದವಿಯನ್ನು ಮಾಡಬೇಕು ನಿಂತಿರುವುದು. ಆ ಕಾಲಘಟ್ಟಕ್ಕೆ ಅವರು B.Com ಓದ್ತಾನೆ ಅವರು ನಮ್ಮ SFI ಸಂಘಟನೆಯನ್ನ ಕಟ್ಟಿ ಬೆಳೆಸುವುದರೊಟ್ಟಿಗೆ ಈ ಸಂಘಟನೆ ರಾಜ್ಯದಲ್ಲಿ ಅತ್ಯಂತ ಬಲಿಷ್ಠ ಸಂಘಟನೆಯಾಗಿ ಪರಿವರ್ತಿಸಲಿಕ್ಕೆ ಜಯಕುಮಾರ್ ತಂದೆ ಪಣ ತೊಡುತ್ತಾರೆ. ಹಾಗೆ ಅವರ ವಿದ್ಯಾಭ್ಯಾಸ SFI ಮತ್ತು DYFI ಸಂಘಟನೆ ಕಟ್ಟುವುದರೊಟ್ಟಿಗೆ ವಿದ್ಯಾಭ್ಯಾಸ ಮುಗಿಯುತ್ತದೆ. ಆ ನಂತರದಲ್ಲಿ ಅವರು ಮಂಗಳೂರಿನ RTO ಕಚೇರಿಯಲ್ಲಿ ಅಧಿಕಾರಿಯಾಗಿ KPSC ಇಂದ ಅವರಿಗೆ ರಿಕ್ರೂಟ್ಮೆಂಟ್ ಆಗ್ತಾರೆ. KPSC ಇಂದ ಅವರು RTO ಇನ್ಸ್ಪೆಕ್ಟರ್ ಆಗಿ ಮಂಗಳೂರಿನಲ್ಲಿ ಜಾಬ್ ಅನ್ನ ಸೇರಿ 2 ವರ್ಷ ಅಲ್ಲಿ ಮೋಸ್ಟ್ಲಿ ಕೆಲಸ ಮಾಡಿರ್ತಾರೆ. ಆ 2 ವರ್ಷದ ವೃತ್ತಿ ಜೀವನದಲ್ಲಿ ಅಲ್ಲಿ ನಡೆಯುವ ಭ್ರಷ್ಟಾಚಾರ ಮತ್ತು ಅಲ್ಲಿಯ ಅನೈತಿಕ ಲಂಚದ ಅವತಾರವನ್ನು ನೋಡಿ ಜಿಗುಪ್ಸೆಗೊಂಡು ತನ್ನ ವೃತ್ತಿಗೆ ಪುನಃ ರಾಜೀನಾಮೆ ನೀಡಿ ಚಳುವಳಿಯನ್ನ ಬಲಿಷ್ಠಗೊಳಿಸುವ ಪುನಃ CPIM ರಾಜ್ಯ ಸಮಿತಿಯ ಕಚೇರಿಯಲ್ಲಿ ಅವರು ಪೂರ್ಣಾವಧಿಯ ಕಾರ್ಯಕರ್ತರಾಗಿ ಮತ್ತು ಆ ಕಚೇರಿಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾ ಇರುವಾಗ ಅವರನ್ನ ಪುನಃ DYFI ಸಂಘಟನೆ ದಕ್ಷಿಣ ಕನ್ನಡ ಮತ್ತು ಕೊಡಗು, ಮೈಸೂರು ಮತ್ತು ದಕ್ಷಿಣ ಕನ್ನಡ ಆಗ ಉಡುಪಿ ಜಿಲ್ಲೆ ಆಗಿರಲಿಲ್ಲ. ದಕ್ಷಿಣ ಕನ್ನಡ ಉಡುಪಿ ಒಂದಾಗಿದ್ದ ಇದು. ಆಗ ಅವರು ಮಂಗಳೂರಿಗೆ ಬರ್ತಾರೆ. ಕುಂದಾಪುರದಲ್ಲಿ ಅವರು ಹೆಚ್ಚು ಕಾಲ ಇರ್ತಾರೆ. ಮಂಗಳೂರಿನಲ್ಲಿ ನಾನಾದ 77 ನಾನು ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಫ್ಯಾಕ್ಟರಿ ಸಂಸ್ಥೆಯಲ್ಲಿ ಅಧಿಕಾರಿಯಾಗಿ ಮಂಗಳೂರಿನಲ್ಲೇ ರಿಪೋರ್ಟ್ ಮಾಡಿದ್ದೆ. ಅನಂತರದಲ್ಲಿ ಹಿಂದೆ ನಾವು ಬೆಂಗಳೂರಿನಲ್ಲಿ ಕಂಡಂತ ಜಯಕುಮಾರ್ ಮಂಗಳೂರಿಗೆ ಬಂದಾಗ ನನಗೆ ತುಂಬಾ ಖುಷಿ ಆಗ್ತದೆ. ಮಂಗಳೂರಿನಲ್ಲಿ ನಾವು ಅತ್ಯಂತ ಆತ್ಮೀಯರಾಗಿ ಇರ್ತೇವೆ. ಜಯಕುಮಾರ್ ಆ ವೃತ್ತಿಯನ್ನ ಬಿಟ್ಟು ತಾನು ಅತ್ಯಂತ ಕಷ್ಟದ ಬದುಕಿನೊಂದಿಗೆ ಸಂಘಟನೆಯನ್ನ ಕಟ್ಟುವಲ್ಲಿ ತೊಡಗಿಕೊಳ್ತಾರೆ. ಆಗ ಅವರೊಟ್ಟಿಗೆ ಅವರ ಬಡದಿ ಡಾಕ್ಟರ್ ಲೀಲಾ ಕೂಡ ಇರ್ತಾರೆ. ಅದರೊಟ್ಟಿಗೆ ಸಣ್ಣ ಮಗು ದೀಪಿಕಾ, ಆ ಮಗು ಇನ್ನು 2-3 ವರ್ಷದ ಮಗು ಇರ್ತಾರೆ. ಅವಳನ್ನ ಕಟ್ಟಿಕೊಂಡು ಮಂಗಳೂರಿನಲ್ಲಿ ಕುಂದಾಪುರ ಮತ್ತೆ ಸಾಲಿಗ್ರಾಮ ಇಲ್ಲಿ ಅವರು ವಾಸ್ತವ್ಯ ಮಾಡ್ತಾರೆ. ಹಾಗೆ ಆ ಒಂದು ಕಾಲಘಟ್ಟದಲ್ಲಿ 90ರ ದಶಕ, ಇದು
ಬಾಬರ್ ಮಸೀದಿಯನ್ನು ತಿಳಿದು ಬಲಪಂಥೀಯ ಕೋಮುವಾದಿಗಳು ಅಟ್ಟಹಾಸ ಮೆರೆದಿದ್ದಂತಹ ಅಂತ ಸಂದರ್ಭದಲ್ಲಿ ಜಯಕುಮಾರ್ ಇದನ್ನು ವಿರೋಧಿಸಿ ಈ ಕೋಮುವಾದವನ್ನ ಬಿಟ್ಟು ನಿಲ್ಲುವ ಉದ್ದೇಶದಿಂದ ಮಂಗಳೂರಿನಲ್ಲಿ ಒಂದು ಮಾನವ ಸರಪಳಿಯನ್ನು ಮಾಡಬೇಕು ಅಂತ ಆಗ ಸಮುದಾಯ ಆಫೀಸ್ ಮಂಗಳೂರಿನಲ್ಲಿ ಸಮುದಾಯ ಎಲ್ಲ ನಮ್ಮ ಕೇಂದ್ರ ಕಚೇರಿ ಹಿರಿಯರ ಸಂಪರ್ಕದಲ್ಲಿ ಅಲ್ಲಿ ಇದನ್ನ ಪ್ರಸ್ತಾಪ ಇಡ್ತಾರೆ. ಆ ಮೀಟಿಂಗ್ ನಲ್ಲಿ ಮಾನವ ಸರಪಳಿ ಮಾಡುವ ಮತ್ತೆ ನಾವೆಲ್ಲರೂ ಒಕ್ಕೂಟದಿಂದ ಅವರಿಗೆ ಸಪೋರ್ಟ್ ಮಾಡ್ತೀವಿ. ಅದು ಐತಿಹಾಸಿಕ ಒಂದು ನೆನಪು ನನಗೆ. ಯಾಕಂದ್ರೆ ಆ ಬಾಬರ್ ಮಸೀದಿ ಕೆಡವಿದ್ದನ್ನ ವಿರೋಧಿಸಿ ಎಲ್ಲಾ ಜನಾಂಗದವರನ್ನ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರನ್ನು ಸೇರಿಸಿ ಮಂಗಳೂರಿನಿಂದ ಕುಂದಾಪುರ ತನಕ ಮಾನವ ಸರಪಳಿಯನ್ನು ಸಂಘಟಿಸುವಲ್ಲಿ ಅವರು ಸಫಲರಾದ ಅದು ನಮ್ಮ ನಿಮ್ಮೆಲ್ಲರಿಗೂ ಸಾಧ್ಯವಿಲ್ಲದ ಮಾತು. ನಾವು ಕಳೆದ ಮೊನ್ನೆ ಕೆಲವು ತಿಂಗಳ ಹಿಂದೆ ಒಂದು ಮಾನವ ಸರಪಳಿ ಹುಟ್ಟಿ ಮತ್ತೆ ನೀವು ಕುಂದಾಪುರದಲ್ಲಿ ಅಲ್ಲಲ್ಲಿ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಆದರೆ ಅಂದು ಮಂಗಳೂರಿನಿಂದ ಕುಂದಾಪುರ ಅಷ್ಟು ಉದ್ದದ ಮಾನವ ಸರಪಳಿಯನ್ನ ಈ ಕೋಮುವಾದಕ್ಕೆ ಸೆಟ್ಟುಗಳನ್ನು ಮಾಡಿದಂತಹ ಜಯಕುಮಾರ್. ಹಾಗೆ ಆ ಜಯಕುಮಾರ್ ಅಂದು ಅವರು ಸಂಘಟನೆ ಕಟ್ಟುವಾಗ ಅವರೊಟ್ಟಿಗೆ ಅವ್ರು ಮಾತ್ರ ಇರಲಿಲ್ಲ. ಆ ಸಂಘಟನೆಯಲ್ಲಿ ನಮ್ಮ ಅವರು ಈಗ ನಮ್ಮೊಟ್ಟಿಗಿಲ್ಲ ಜಿ.ವಿ. ಶ್ರೀರಾಮ್ ರೆಡ್ಡಿ ಅವರಿದ್ರು, ಆಗ ಮಾಜಿ MLA ಅವರು ಈ ಸಂಘಟನೆಯನ್ನು ಬೆಳೆಸುವಲ್ಲಿ ಜಯಕುಮಾರಿಗೆ ಸಪೋರ್ಟ್ ಆಗಿರ್ತಾರೆ. ಇನ್ನು ನ್ಯಾಯಮೂರ್ತಿ ಮಾಜಿ ನಾಗಮೋಹನ್ ದಾಸ್ ಅವರು ಕೂಡ ಡಿವೈಎಫ್ ರಾಜ್ಯ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಇರ್ತಾರೆ. ಅವರೊಟ್ಟಿಗೆ ಜಯಕುಮಾರ್, ನಾಗಮೋಹನ್ ದಾಸ್ ಡಿವೈಎಫ್ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿದ್ದ ಕಾಲಘಟ್ಟದಲ್ಲಿ ಜಯಕುಮಾರ್ ಬರೇ ಸಂಘಟಕನಾಗಿರ್ತಾರೆ. ಆ ಸಂಘಟನೆಯನ್ನ ಅವರೊಟ್ಟಿಗೆ ಜಿ.ವಿ. ಶ್ರೀರಾಮ್ ರೆಡ್ಡಿ ಅವರಿಗೆ, ಹಾಗೆ ಕೇರಳದ ಮಾಜಿ ಶಿಕ್ಷಣ ಸಚಿವ M.A. ಬೇಬಿ ಹಾಗೂ ಅವರಿಗೆ ಮೂಲ ಪ್ರೇರಣೆಯಲ್ಲಿ ಡಾಕ್ಟರ್ ಭಾಸ್ಕರ್ ಮಯ್ಯ ಅವರಿಗೆ ಎಲ್ಲಾ ರೀತಿಯ ಸಪೋರ್ಟ್ ಅನ್ನ ಮಾಡ್ತಾರೆ. ಅವರು ಕೂಡ ನಮ್ಮೊಂದಿಗೆ ಇವತ್ತು ಇಲ್ಲ. ಆ ನಂತರ ಉಡುಪಿಯ ರಾಜಶೇಖರ್, ಹೀಗೆ ಅನೇಕ ಲೇಖಕರು ಬುದ್ಧಿಜೀವಿಗಳು ಎಲ್ಲರೂ ಕೂಡ ಅವರೊಂದಿಗೆ ಪ್ರೋತ್ಸಾಹ ಕೊಡುವಲ್ಲಿ ಮುಖ್ಯಸ್ಥರಾಗಿರ್ತಾರೆ. ಹಾಗೆ ಇವತ್ತು ಇರುವ ಈಗ ನಮ್ಮೊಂದಿಗಿಲ್ಲದ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ಒಂದು ಜಯಕುಮಾರ್ ಅವರಿಗೆ ಅತ್ಯಂತ ನಿಕಟ ಸಂಪರ್ಕದಲ್ಲಿ ಇರ್ತಾರೆ. ಜನ್ನಿಯವರು ಕೂಡ ಇದ್ದಂತಹ ಒಂದು ಸಂಪರ್ಕದ ಗುಂಡಿಯವರು. ಹಾಗೆ ಈ ಎಲ್ಲ ಕಾರಣದಿಂದ ಅವರು ಪುನಃ ಈ ಸಂಘಟನೆಗೆ ತನ್ನ ಅಲ್ಲಿ ಅಷ್ಟೊತ್ತಿಗೆ ಅವರು ಆಯ್ಕೆ ಪ್ರತಿನಿಧಿಯನ್ನ ತ್ಯಜಿಸಿ ಪುನಃ ಸಂಘಟನೆಗೆ ತೊಡಗಿಕೊಳ್ತಾರೆ. ಆದರೆ ಆ ನಂತರದ ದಿನಗಳು ಅವರ ವ್ಯಾಕರಣವನ್ನು ಪುನಃ ಆಗಿರುತ್ತದೆ. ನಾನೇ ಹತ್ತಿರದಲ್ಲಿ ಕಂಡ ಹಾಗೆ ಅವರು ಸಾಲಿಗ್ರಾಮದ ದುಂಬಿಮೆ ಭಾಸ್ಕರಯ್ಯರ ಒಂದು ಪ್ರಿಂಟಿಂಗ್ ಪ್ರೆಸ್ ಅನ್ನ ಸುಮಾರು 1 ವರ್ಷಗಳ ಕಾಲ ತನ್ನ ವೃತ್ತಿಯನ್ನಾಗಿ ಮಾಡಿಕೊಂಡು ಡೀಲರೊಟ್ಟಿಗೆ ಇರ್ತಾರೆ. ಅದರೊಟ್ಟಿಗೆ ಸಂಘಟನೆಯನ್ನ ನಡೆಸ್ತಾ ಇರ್ತಾರೆ. ಸಂಘಟನೆಯ ಎಲ್ಲ ಕಾರ್ಯಕ್ರಮಗಳ ಚಟುವಟಿಕೆಯನ್ನು ನಡೆಸ್ತಾ ಇರ್ತಾರೆ. ನಂತರದಲ್ಲಿ ಅವರು ಅವರಿಗೆ ನಿಜವಾಗಿ ಪುನಃ ಆಯ್ಕೆಯಿಂದ 2 ವರ್ಷದ ನಂತರ ಕರೆ ಹೋಗ್ತಾರೆ. ನೀವು ನಿಮ್ಮ ವೃತ್ತಿಯನ್ನ ನಿಮ್ಮ ಸ್ವಂತ ಸ್ವಇಚ್ಛೆಯಿಂದ ಬಿಟ್ಟಿದ್ದಾರಾ ಅಥವಾ ನಿಮ್ಗೇನಾದರೂ ಒತ್ತಡವನ್ನು ಬಿಟ್ಟಿದ್ದೀರಾ? ನೀವು ಪುನಃ ಸೇರಿಕೊಳ್ಳುವುದಾದ್ರೆ ಅವಕಾಶವನ್ನು ಸೇರಿಕೊಳ್ಳುವುದಿಲ್ಲ. ಆ ಕಚೇರಿಯಿಂದ ಅವರಿಗೆ ಪತ್ರ ಬರುತ್ತದೆ. ಆದರೂ ಕೂಡ ಈ ವ್ಯಕ್ತಿ ಅದನ್ನ ಸ್ವೀಕರಿಸಲು ಸಾಧ್ಯ ಇರದೆ ಅವರು ತಪ್ಪಾದರೆ ನನ್ನ ಸ್ವಇಚ್ಛೆಯಿಂದ ತ್ಯಜಿಸುತ್ತೇನೆ ಅಂತ ಬರೆದುಕೊಳ್ತಾರೆ. ಆ ನಂತರದಲ್ಲಿ ಅವರ ಬದುಕಿನ ಹೊಣೆ ಈ ಮಗು ಮತ್ತು ಹೆಂಡತಿಯನ್ನು ಕಟ್ಟಿಕೊಂಡು ಅವರು ಇಲ್ಲಿ ಸಂಘಟನೆಯ ಪೂರ್ಣಾವಧಿ ಕಾರ್ಯಕರ್ತರಾಗಿದ್ದವರು ಬಿಟ್ಟು ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ತಾರೆ. ಬೆಂಗಳೂರಿನಲ್ಲಿ ಒಂದು ಹಣ್ಣಿನ ಲಾಲ್ಬಾಗ್ ಸೊಸೈಟಿ ಇದೆ. ಅದರಲ್ಲಿ ಹಣ್ಣು ಮತ್ತು ತರಕಾರಿ ಅಂಗಡಿಯನ್ನು ತೆಗಿತಾರೆ. ಅದರ ನಂತರ ಅದನ್ನು ಬಿಡ್ತಾರೆ. ಆ ನಂತರ ಜೀವನಕ್ಕಾಗಿ ಅಣುಬಗೆ ಶಾಲೆಯನ್ನು ಮಾಡಬೇಕಂತ ಮುಂದಾಗ್ತಾರೆ. ಅದು ಬಿಡ್ತಾರೆ. ಕುರಿ ಸಾಕಣೆಯನ್ನು
ಆರಂಭಿಸ್ತಾರೆ. ಅದು ಅವರಿಗೆ ಪರಿಸ್ಥಿತಿಲ್ಲ. ಅತ್ಯಂತ ಯಾತನಮಯವಾದ ಈ ಸಂಘಟನೆಗಾಗಿ ತಾನು ನಂಬಿದ ಸಿದ್ಧಾಂತಕ್ಕಾಗಿ ಅವರು ತನ್ನ ಇಡೀ ಜೀವನವನ್ನ ಹುಡುಕಾಗಿರ್ತಾರೆ, ಕಷ್ಟಗಳನ್ನು ಸಹಿಸಿದ್ದಾರೆ. ಅನಂತರದಲ್ಲಿ ಅವರು 1993ರಲ್ಲಿ ಅವರು ಪತ್ರಿಕೆಗೆ ತನ್ನ ಜೀವನ ವ್ಯಾಪ್ತಿಗೋಸ್ಕರ ಪತ್ರಿಕೆಗೆ ಸಂಯುಕ್ತ ಕರ್ನಾಟಕ ಆಗ ಬಾರಿ ಒಂದು ಪ್ರಸಾರದಲ್ಲಿರುವ ಒಂದು ದೈನಿಕ ಅಂತ ಸಂಯುಕ್ತ ಕರ್ನಾಟಕಕ್ಕೆ ಅವರು ಆಫೀಸ್ ರಿಪೋರ್ಟರ್ ಆಗಿ ಸೇರಿದರು. ಅಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇರುವಾಗ ಅಲ್ಲಿನ ಸಂಪಾದಕರು ಶ್ಯಾಮರಾವ್ ಇವರ ಕಾರ್ಯಚಟುವಟಿಕೆಯನ್ನು ಇವರ ಬುದ್ಧಿಶಕ್ತಿಯನ್ನು ಗಮನಿಸಿ ಅವರಿಗೆ ನೀವು ಇಲ್ಲಿ ಬೇಡ, ನೀವು ಇನ್ನು ಜಿಲ್ಲೆಗಳಲ್ಲಿ ಸ್ಟಾಫ್ ರಿಪೋರ್ಟರ್ ಆಗಿ ಹೋಗಿ ಅಲ್ಲಿ ಕಾರ್ಯನಿರ್ವಹಿಸಿ ಅಂತ ಅವ್ರನ್ನ ಚಿತ್ರದುರ್ಗಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿ ಅನಂತರದಲ್ಲಿ ಹೀಗೆ ಪೂರ್ಣಾವಧಿಯ ಚೀಫ್ ಸಬ್ ಎಡಿಟರ್ ಆಗಿ ಅವರು ಸಂಯುಕ್ತ ಕರ್ನಾಟಕದಲ್ಲಿ ಮಂಡ್ಯ, ಹಾಸನ ಹಾಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವರು ಕಾರ್ಯವನ್ನು ನಡೆಸ್ತಾರೆ, ಅವರ ವೃತ್ತಿ ಜೀವನವನ್ನು ನಡೆಸ್ತಾರೆ. ಅವರು ಹಾಸನದಲ್ಲಿರುವಾಗ ನಾನು ಚಿಕ್ಕಮಗಳೂರಿನಲ್ಲಿ ಅಧಿಕಾರಿಯಾಗಿದ್ದೆ. ನನಗೆ ಅವರು ಹಾಸನದಲ್ಲಿರುವುದು ಅತ್ಯಂತ ಖುಷಿ ಬಂತು. ಒಂದು ದಿನ ನನಗೆ ಆಗ ಈಗಿನ ಹಾಗೆ ಮೊಬೈಲ್ಗಳ ಅವಳಿಯಲ್ಲಿ ಬರೀ ಲ್ಯಾಂಡ್ ಫೋನ್, ಹೇಗೂ ನನ್ನ ಆಫೀಸ್ನ ಲ್ಯಾಂಡ್ ಫೋನನ್ನು ಪಡೆದು ಅವರು ನನಗೆ ಫೋನ್ ಮಾಡ್ತಾರೆ, ಕೊಟ್ಟು ನಾನು ಹಾಸನಕ್ಕೆ ಬಂದಿದ್ದೀನಿ. ನಾನು ತುಂಬ ಖುಷಿ ಆಗ್ತದೆ. ಅದೇ ಸಂಜೆ ಅವ್ರನ್ನ ಹೋಗಿ ಮೀಟ್ ಮಾಡ್ತೇನೆ, ಅವರೊಟ್ಟಿಗೆ ಅಲ್ಲಿನ ಅವರ ಊರಿನಲ್ಲಿ ಇರ್ತೇನೆ. ಹಾಗೆ ನನಗೆ ಅವರು ಆಕ್ಚುಲಿ ಒಂದು ಜೀವನದ ಮಾರ್ಗದರ್ಶನ ಕೊಡುವಂಥ ವ್ಯಕ್ತಿಯಾಗಿದ್ದರು. ಪ್ರತಿಯೊಂದಕ್ಕೂ ತನ್ನ ಕಷ್ಟದ ಮೂಲಕ ನಮ್ಮ ಬದುಕು ಹೇಗಿರಬೇಕು ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಂಥ ವ್ಯಕ್ತಿಯವರು. ಹಾಗೆ ಮುಂದಿನ ನಂತರದಲ್ಲಿ ಅವರು ಎಲ್ಲ ರೀತಿಯ ಚಟುವಟಿಕೆಗೆ ನನಗೆ ಇಂಥ ಒಂದು ಕಾರ್ಯಕ್ರಮ ಇದೆ, ಸಾಧ್ಯ ಆದರೆ ಬಾ ಅಂತ ಹೋಗ್ತಾ ಇದ್ದರು. ಸೊ ಆದರೆ ನಾನು ಸಾಧ್ಯ ಆದರೆ ಹೋಗ್ತಾ ಇದ್ದೆ. ಆದರೆ ಅವರು ಇಷ್ಟೆಲ್ಲ ಜೀವನ ಯಾತನೆ ಕಷ್ಟಗಳನ್ನು ಸಹಿಸಿ ನಮ್ಮ ಈ ಸಂಘಟನೆಯನ್ನು ಬೆಳೆಸಿ ಅವರು ಅರ್ಧದಲ್ಲೇ ಅವರು ಸಾಯೋ ವಯಸ್ಸಾಗಿದ್ದರು. ಅವರು ಸಾವು ಅನಿರೀಕ್ಷಿತವೂ ಆಗಿದ್ರು. ಯಾಕಂದ್ರೆ ಅವ್ರನ್ನ ಕಾಡಿದಂತ ಕಾಯಿಲೆ ಕ್ಯಾನ್ಸರ್ ಆಗಿತ್ತು. ಸೊ ಅದರಿಂದ ಅವರು ಪ್ರತಿ ಅಲ್ಲಿ ತನ್ನ ಪತ್ರಿಕಾ ವೃತ್ತಿಯನ್ನು ಬಿಟ್ಟು ಮಾನವ ಬಂಧುತ್ವ ವೇದಿಕೆಗೆ ಸೇರಿ ಅಲ್ಲಿಗಿಂತ ಹೆಚ್ಚು ಕಾರ್ಯವನ್ನು ಮಾಡಲಿಕ್ಕೆ ರಾಜ್ಯದಾದ್ಯಂತ ಅವರು ತಿರುಗಾಟವನ್ನು ಮಾಡಿ ಅಲ್ಲಿ ಸತೀಶ್ ಜಾರಕಿಹೊಳಿಯ ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತ ಏನಿತ್ತು ಅದನ್ನ ಕೈಬಿಟ್ಟುಕೊಂಡು ರಾಜ್ಯದಾದ್ಯಂತ ಜನರಲ್ಲಿ ಹೆಚ್ಚಾಗಿ ಯುವಜನಾಂಗದಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಮತ್ತು ಮೌಢ್ಯತೆಯನ್ನ ತೊಲಗಿಸುವುದು ಹಾಗೂ ಈ ದೇಶದ ಸಂವಿಧಾನವನ್ನ ಈ ದೇಶದ ಪ್ರಜೆಗಳಿಗೆ ಅಂದ್ರೆ ಹೆಚ್ಚಾಗಿ ಯುವಕರಿಗೆ ಸಂವಿಧಾನದ ಬಗ್ಗೆ, ಸಂವಿಧಾನದ ಮಹತ್ವದ ಬಗ್ಗೆ ತಿಳುವಳಿಕೆ ಕೊಡುವಂತಹ ಕಾರ್ಯವನ್ನ ಮಾನವ ಬಂಧುತ್ವ ವೇದಿಕೆಯಲ್ಲಿ ನಡೆಸ್ತಾ ಇರ್ತಾರೆ. ಅದಕ್ಕೆ ಅವರ ಬೆನ್ನೆಲುಬಾಗಿ ಲೇಖಕಿ ಹಾಗೂ ಅವರ ಧರ್ಮಪತ್ನಿ ಡಾಕ್ಟರ್ ಲೀಲಾ ಅವರು ಅವರಿಗೆ ಸಪೋರ್ಟ್ ಆಗಿದೆ. ಹಾಗೆ ಇರುವಾಗ ಈ ಅವರ ಮಕ್ಕಳು ಅಷ್ಟೊತ್ತಿಗೆ ಒಬ್ಬರಿಗೆ ಬೇರೆ ಬೇರೆ ಆದ ವಾತಾವರಣದಲ್ಲಿ ಅವರು ಬೆಳೀತಾರೆ. ಈಗ ಅವರು ಈ ರಾಜ್ಯದ ಒಂದು ಒಳ್ಳೆಯ ಫೋಟೋಗ್ರಾಫರ್ ಮತ್ತು ಒಳ್ಳೆಯ ಕಲಾವಿದ, ದೊಡ್ಡ ಆರ್ಟ್ ಟೀಚರ್, ಬೆಂಗಳೂರಿನ ಒಂದು ಹೆಸರಾಂತ ಸ್ಕೂಲ್ನಲ್ಲಿ ಈಗ ಆರ್ಟ್ ಟೀಚರ್ ಆಗಿದ್ದಾರೆ. ಮತ್ತೆ ತಂದೆಯ ಎಲ್ಲ ಕಷ್ಟ ನಷ್ಟಗಳನ್ನ ಹತ್ತಿರದಿಂದ ನೋಡಿದವಳು. ಹಾಗೆ ತಂದೆಯ ಸಿದ್ಧಾಂತವನ್ನ ಉತ್ಪಾದಿಸಿಕೊಂಡು ಹೋಗುವ ಗಮನಿಸಿದ್ದವರು. ಇವರು ನನ್ನ ಮಧ್ಯದಲ್ಲಿ ಬಿಟ್ಟೆ ವಿದ್ಯಾರ್ಥಿ ಜೀವನದಲ್ಲಿ ಅವರು ಆಕ್ಚುಲಿ ರಾಜ್ಯ ಸಂಘಟನೆಯಲ್ಲಿ ಅಲ್ಲಿ ಆವತ್ತು SFI ಸ್ಟೇಟ್ ಕಮಿಟಿಯವರು SR ಆರಾಧ್ಯ
ಇವರನ್ನ ಮದುವೆ ಆಗ್ತಾರೆ ನಮ್ಮ ಆ, ನಮ್ಮ ಉದಯ ಟಿವಿಯಲ್ಲಿ ಕೊನೆಗೆ ಅವರು ಇಲ್ಲಿ ರಾಜಕಾರಣಿ ತೇಜಸ್ವಿ ಅವ್ರನ್ನ ಮದುವೆ ಆಗ್ತಾರೆ. ಜಯಕುಮಾರ್ ಆರಾಧ್ಯ ಇಲ್ಲ, ಅವರು ಜಯಕುಮಾರ್ ಅವರನ್ನ ಮದುವೆ ಆಗ್ತಾರೆ. ಹೀಗೆ ಈ ಸಂಘಟನೆಯಲ್ಲಿ ಅವರು ಒಂದು ಯಾವುದೇ ಆಡಂಬರ ಇಲ್ಲದೆ ತನ್ನ ದಾಂಪತ್ಯ ಜೀವನವನ್ನು ತಿಳಿಸಿಕೊಡ್ತಾರೆ. ಅದೇ ರೀತಿ ತನ್ನ ಮಗಳಿಗೂ ಕೂಡ ಯಾವುದೇ ಸಂಪ್ರದಾಯ ಇಲ್ಲದೆ ಅಂತರ್ಜಾತೀಯ ವ್ಯವಹಾರ ಮಾಡಿ ಅವಳು ಕೂಡ ಬೆಂಗಳೂರಿನಲ್ಲಿ ಈ ಸಿದ್ಧಾಂತದೊಂದಿಗೆ ಹೋಗ್ತಾ ಇದ್ದಾಳೆ. ಹಾಗೆ ಈ ಅವರ ಈ ಎಲ್ಲ ಕಾರ್ಯಚಟುವಟಿಕೆಯಲ್ಲಿ ತಾನು ಇವರ ಜೀವನದ ನಂತರ ಅದ್ಭುತವಾದ 2 ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ಮೊದಲೇ ಅದನ್ನ ಬರೆದಿದ್ದು ಪ್ರಕಟಣೆಗೊಂಡಿಲ್ಲ. ಅದೇನಂತ ಹೇಳಿದ್ರೆ ಕಾಡು ದಾರಿಯ ಬೆಳಕಿನ ಜಾಡು. ಆ ಪುಸ್ತಕ ನಿಜವಾಗಿ ಒಂದು ಅದ್ಭುತ ಗ್ರಂಥ ಅಂತ ಹೇಳೋದು ನನ್ನ ಅನಿಸಿಕೆಯಲ್ಲಿ. ಈ ಕಾಡು ದಾರಿಯ ಬದುಕಿನ ಜಾಡು ನಾನು ಓದಿದಾಗ ನನ್ನ ಮನ ಆಕ್ಚುಲಿ ಕಲ್ಲಣಗೊಂಡಲ್ಲ. ಅದು ಅಷ್ಟು ಅದ್ಭುತವಾಗಿದೆ. ಹಾಗೆ ಅದು ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ಒಂದು ಊರಿಂದ ಆರಂಭವಾಗುವ ಅವರ ಮನೆತನದ 3 ತಲೆಮಾರಿನ ಸಂಘರ್ಷಮಯ ಜೀವನದ ಚರಿತ್ರೆ ಮಾತ್ರ ಆಗಿರದೆ ಒಂದು ಅದ್ಭುತ ಕಾದಂಬರಿಯೋ ಅಥವಾ ಜಯಕುಮಾರ್ರ ಆತ್ಮಚರಿತ್ರೆಯೋ ಯಾವುದನ್ನು ನಾವು ಓದಿದ ಕೂಡಲೇ ಅದನ್ನು ತಿಳಿಸಲಿಕ್ಕೆ ಸಾಧ್ಯ ಆಗುತ್ತದೆ. ಅಷ್ಟು ಆಪ್ತವಾಗಿ, ನಿರ್ಲಿಪ್ತವಾಗಿ, ಮನೋಜ್ಞವಾಗಿ ಅದನ್ನ ಬರೆದಿದ್ದಾರೆ. ಅದು ಒಂದು ಅಮೂಲ್ಯ, ಪರಿಣಾಮಕಾರಿ ಮತ್ತು ಅಮೂಲ್ಯವಾದ ಒಂದು ಪುಸ್ತಕ ಆಗಿರುತ್ತದೆ. ಅದನ್ನ ಒಂದು ಆ ಪುಸ್ತಕ ಬರೇ 150 ಪುಟಗಳ ಒಂದು ಪುಸ್ತಕ. ಅದು ನಾವು ಒಮ್ಮೆ ಓದಲಿಕ್ಕೆ ಆರಂಭಿಸಿದರೆ ಅದನ್ನ ಓದಿಕೊಂಡೇ ಇರಬೇಕು, ಅದನ್ನು ಕಂಪ್ಲೀಟ್ ಆಗುವ ಅಷ್ಟು ಒಂದು ಕುತೂಹಲದಿಂದ ನಮ್ಮನ್ನು ಓದಿಸಿಕೊಂಡು ಹೋಗುವಂತ ಪುಸ್ತಕ. ಅಷ್ಟು ಅವರು ಆ ಜೀವನ ಚರಿತ್ರೆಯನ್ನು ಕುತೂಹಲ. ಅದು ಆಕ್ಚುಲಿ ಅವರ ಆತ್ಮಚರಿತ್ರೆ ಆಗಿರುತ್ತೆ. ಅವರ ತಾಯಿ ಮತ್ತು ಅಣ್ಣ ಕೊಡಗಿನ ಅಂದ್ರೆ ಪಾಲ್ಘಾಟ್ನಿಂದ ನೆನಪು ಕೊಡಗಿನ ಗೋವಿಂದೇರಿಯಲ್ಲಿ ಅವರ ಯಾತನಮಯ ಹೋರಾಟದ ಬದುಕಿನ ಚಿತ್ರಣವನ್ನು ಒಂದು ಹೇಳುವಂತಹ ಒಂದು ಚರಿತ್ರಾ ಪುಸ್ತಕ. ಇದಕ್ಕೆ ಡಾಕ್ಟರ್ ಪುರುಷೋತ್ತಮ ಗಿಳಿಮಲೆ ಅವರು ಅವರ ಮುನ್ನುಡಿಯಲ್ಲಿ ಇನ್ನೂ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಬರೆದಿದ್ದಾರೆ. ಹಾಗೆ ಈ ಪುಸ್ತಕಕ್ಕೆ ಬರೇ ಡಾಕ್ಟರ್ ಪುರುಷೋತ್ತಮ ಗಿಳಿಮಲೆ ಮಾತ್ರ ಮುನ್ನುಡಿ ಬರೆದಿರುವುದಿಲ್ಲ. ಅದಕ್ಕೆ ಈ ನಾಡಿನ ಹೆಸರಾಂತ ಲೇಖಕ ಪ್ರೊಫೆಸರ್ ಜಿ ಸಿದ್ದರಾಮಯ್ಯ ಹಾಗೂ ನಮ್ಮ ಅನೇಕ ಲೇಖಕರು, ನಮ್ಮ ಗುಲಾಬದಲ್ಲಿ ವೆಂಕಟೇಶ್ ಕೋಳಿ, ಹಾಗೆ ಪಣಿರಾಜ್ ಅವರು, ಹಾಗೆ ನಮ್ಮ ಮಂಗಳೂರಿನ ಬಾಬು ಬಿಲ್ಲಾರ್, ಅನೇಕ ಗಣ್ಯರು ಆ ಪುಸ್ತಕದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಬರೆದು ಜಯಕುಮಾರ್ ವ್ಯಕ್ತಿತ್ವವನ್ನು, ಯಾವ ಮಟ್ಟದವರ ವ್ಯಕ್ತಿತ್ವವನ್ನು ಅವರ ಅಭಿಪ್ರಾಯದಲ್ಲಿ ತಿಳಿಸಿದ್ದಾರೆ. ಅದನ್ನು ಓದುವಾಗ ನಮಗೆ ನನ್ನ ಗೆಳೆಯೊಬ್ಬ ಇದ್ದಾರಲ್ಲ, ಅವರ ಒಂದು ಜೀವನ, ಈ ಹೋರಾಟ ಮಾಡಿ ಜೀವನ ಈ ರೀತಿಯಲ್ಲಿ ನಡೆಯುತ್ತಲ್ಲ ಅನ್ನೋದು ಇನ್ನು ನೆನಪಿನ ಪುಸ್ತಕವಾಗಿ ನಾನು ತಿಳಿಯುತ್ತದೆ. ಹಾಗೆ ಅವರು ಬರೇ ಕಾಡು ದಾರಿಯ ಬೆಳಕಿನ ಜಾಡು ಅಲ್ಲದೆ ಆ 30 ವರ್ಷಗಳ ಪತ್ರಿಕಾ ಜೀವನದಲ್ಲಿ ಅವರು ಅನೇಕ ಸಾಮಾಜಿಕ ವಿಮರ್ಶೆ ಮತ್ತು ಅನೇಕ ಅಂಕಣ ಬರಹಗಳನ್ನು ಬರೀತಾರೆ. ಆ ಅಂಕಣ ಬರದ ಪ್ರತಿಯನ್ನು ಅವರು ಕ್ರೋಢೀಕರಿಸಿ ಗಾಂಧಿ ಮರೆತ ನಾಡಿನಲ್ಲಿ ಅಂತ
ಇನ್ನೊಂದು ಅದ್ಭುತ ಪುಸ್ತಕವನ್ನು ಬರೀತಾರೆ. ಆದರೆ ನನಗೆ ಇವೆಲ್ಲವನ್ನು ಓದಿದ ನಂತರ ಅನಿಸಿತು, ಜಯಕುಮಾರ್ ಬರೀ ಪತ್ರಕರ್ತರು ಹೋರಾಟಗಾರರು ಅಷ್ಟೇ ನಾನು ಎನಿಸಿಕೊಂಡಿದ್ದೆ. ಆದರೆ ಅವರ ಜೀವನದಲ್ಲಿ ಇಂಥ ಒಬ್ಬ ಬರಹಗಾರ ಇದ್ದಾರೆ, ಅವರಷ್ಟು ಮೇಧಾವಿ ಆಗಿದ್ದಾರೆ ಅನ್ನೋದು ನನಗೆ ಅವ್ರು ಇರುವಾಗ ನನಗೆ ಗೊತ್ತಾಗಲಿಲ್ಲ. ಅವರು ಅವರ ನಂತರದಲ್ಲಿ ಆ ಪುಸ್ತಕದ ಬಿಡುಗಡೆಗೆ ನನಗೆ ಅದು ಏಪ್ರಿಲ್ ತಿಂಗಳಲ್ಲಿ ನಡೆದಿದೆ. ಏಪ್ರಿಲ್ 17 ಬೇಕು. ಅದೇ ದಿವಸ ನನ್ನ ಹೆಂಡತಿಯ ಕಸಿನ್ ಮದುವೆ ಇತ್ತು. ಆ ಮದುವೆಯ ಕಾರಣದಿಂದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ನನಗೆ ಹೋಗಲು ಸಾಧ್ಯ ಆಗಲಿಲ್ಲ. ಆದರೆ ವೆಂಕಟೇಶ್ ಪೂರ್ಣಿಯವರು, ಬಾಬು ತೆಂಗಾರರು, ಹಾಗೆ ಸುಮಾರು ಸಂಘಟಕರು ಹೋಗಿದ್ದಾರೆ. ಅಲ್ಲಿಯ ಅದರ ನಂತರದಲ್ಲಿ ಅವರು ಫೋನ್ನಲ್ಲಿ ನೀವು ಬರಲಿಲ್ಲ ಅಂತ ಹೇಳಿದಾಗ ನಾವು ಹೇಳಿದ್ದೀವಿ, ಒತ್ತಡ ಇರುವುದರಿಂದ ನನಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅವರ ಶ್ರೀಮತಿಯವರಿಗೆ ತಿಳಿಸಿದರು. ಹಾಗೆ ಆ ಗಾಂಧಿ ಮರೆತ ನಾಡಿನಲ್ಲಿ ಇನ್ನೊಂದು ಅದ್ಭುತ, ಅದರಲ್ಲಿ ಹೆಚ್ಚಾಗಿ ಅವರು ಈ ಮೌಢ್ಯತೆಗಳ ಬಗ್ಗೆ, ಮೌಢ್ಯತೆ ಇವತ್ತಿನ ಅವಿದ್ಯಾವಂತರಿಗಿಂತ ಹೆಚ್ಚು ವಿದ್ಯಾವಂತರಲ್ಲಿ ಯಾವ ಮಟ್ಟದಲ್ಲಿ ಈ ದೇಶದಲ್ಲಿ ಮೌಢ್ಯತೆ ಬೆಳೀತಾ ಇದೆ ಅನ್ನೋದನ್ನು ನೀವು ಮೊನ್ನೆ ಯುಪಿಯಲ್ಲಿ ನಡೆದಂತಹ ಕಳ್ಳ ಬಾಬನ ಪಾದದ ತುಳಿಗಾಗಿ 2.5 ಲಕ್ಷ ಜನ ಸೇರಿ ಸುಮಾರು 121 ಜನ ಅವನ ಪಾದಗಳಿಗೆ ಬಿದ್ದು ದುರ್ಮರಣಕ್ಕೀಡಾಗಿರುವುದನ್ನು ಗಮನಿಸುತ್ತೇವೆ. ಇದೆಲ್ಲ ಕಾರಣ ಜಯಕುಮಾರ್ ಅಂತವರು, ನಿಮ್ಮಂತವರು, ನಮ್ಮಂತವರೆಲ್ಲ ಈ ಸಮಾಜಕ್ಕಾಗಿ, ಈ ಸಮಾಜದ ಬೆಳವಣಿಗೆಗಾಗಿ, ಈ ಸಮಾಜದ ಯುವಜನಾಂಗಕ್ಕೆ ಒಂದು ವೈಜ್ಞಾನಿಕ ದೃಷ್ಟಿಕೋನವನ್ನು ಬೆಳೆಸಲು ಎಷ್ಟು ಹೋರಾಟ ಮಾಡಿದ್ರು. ಆದರೆ ಈಗಿನ ಬಲಪಂಥೀಯ ಕೋಮುವಾದಿಗಳು ಇಂಥ ಒಂದು ಅನಾಹುತವನ್ನ ಮಾಡಿ ಈ ಸಮಾಜವನ್ನು ದಿಕ್ಕೆಡಿಸ್ತಾ ಹೋಗ್ತಾರೆ. ಇದು ಅತ್ಯಂತ ಖೇದ ಮತ್ತು ನೋವಿನ ಸಂಗತಿ. ಹಾಗೆ ಈ ಗಾಂಧಿ ಮರೆತ ನಾಡಿನಲ್ಲಿ ಈ ಪುಸ್ತಕ ಅವರು ಹೇಗೆ ಯಾಕೆ ಬರೀತಾರೆ ಅಂತ ಹೇಳಿದ್ರೆ, ಗಾಂಧಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಅಹಿಂಸಾ ತತ್ವದೊಂದಿಗೆ ಎಷ್ಟು ವರ್ಷಗಳ ಕಾಲ ಹೋರಾಟ ಮಾಡಿದ್ರು. ಆ ಹೋರಾಟದೊಂದಿಗೆ ಈ ದೇಶಕ್ಕೆ ಬಿಡುಗಡೆಯನ್ನ ತಂದುಕೊಟ್ಟರು. ಆ ನಂತರ ಬಿಡುಗಡೆಗೊಳಿಸಿದ ಮರು ವರ್ಷವೇ ಒಬ್ಬ ನರಹಂತಕ ನಾಥುರಾಮ್ ಗೋಡ್ಸೆಯ ಒಂದು ಗುಂಡಿಗೆ ಬಲಿಯಾಗಿ ಅವರು ದುರ್ಮರಣಕ್ಕೀಡಾಗ್ತಾರೆ. ಆ ನಂತರದಲ್ಲಿ ಈ ಬಲಪಂಥೀಯ ಕೋಮುವಾದಿಗಳು ಈಗಿನ ಸರ್ಕಾರವನ್ನು ಸೇರಿ ಗಾಂಧಿಯನ್ನ ಮರೆಯುವ ಎಲ್ಲ ಇದನ್ನು ಮಾಡಿ ಅವರನ್ನ ಕೊಂದಂತ ನಾಥುರಾಮ್ ಗೋಡ್ಸೆಗೆ ದೇವಸ್ಥಾನ ಕಟ್ಟುವ ಹಂತಕ್ಕೆ ತಲುಪಿ ಅವರ ಹೋರಾಟದ ಎಲ್ಲಾ ಜೀವನವನ್ನು ಮರೆಸುವ ಕುತಂತ್ರವನ್ನ ಇವತ್ತು ನಡೆಸಿದಂತ ಸಂದರ್ಭದಲ್ಲಿ ಜಯಕುಮಾರನಿಗೆ ಅದು ಅತ್ಯಂತ ನೋವುಂಟು ಮಾಡ್ತಾರೆ. ಆದ್ದರಿಂದ ಈ ಒಂದು ಇದನ್ನ ಅವರು ಕಾಲಘಟ್ಟದಲ್ಲಿ ಇದನ್ನ ಮುಗಿಸಬೇಕು. ಈ ಪುಸ್ತಕದಲ್ಲಿ ಕನಿಷ್ಠ ಗಾಂಧಿಯ ಹೋರಾಟ ಮತ್ತು ನೆನಪು ಅಚ್ಚಳಿಯಲ್ಲಿ ಉಳಿಬೇಕು ಅನ್ನುವುದಕ್ಕಾಗಿ ಈ 57 ಅಂಕಣ ಬರಹಗಳನ್ನ ಗಾಂಧಿ ಮರೆತ ನಾಡಿನಲ್ಲಿ ಒಂದು ಹೊತ್ತಿಗೆಯಲ್ಲಿ ಹಿಡಿದಿಟ್ಟಿದ್ದಾರೆ. ಅದನ್ನ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಸಾಧ್ಯ ಆದಲ್ಲಿ ಓದಬೇಕು. ಹಾಗೆ ಸ್ಥಿತಿ ಬಂದಿದೆ, ನಾನು ಏನಾದರೂ ಜಾಸ್ತಿ ಮಾತಾಡಿರ್ಬೇಕು. ಅದರಿಂದ ಏನೇ ಆಗಿರಲಿ ಮುಂದಿನ ದಿನಗಳಲ್ಲಿ ಇಂಥ ನಿರಂತರ ಜೀವನವಿಡೀ ಹೋರಾಟ ಮಾಡಿ ತನ್ನ ಹೋರಾಟವನ್ನೇ ಬದುಕನ್ನಾಗಿಸಿ ಈ ಸಂವಿಧಾನದ ಉಳಿವಿಗಾಗಿ ಕೊನೆಯವರೆಗೂ ಕೊನೆಯ ಉಸಿರಿನ ತನಕೂ ಉಳಿದ ಜಯಕುಮಾರ್ ಅವರ ನೆನಪು ನಮ್ಮೆಲ್ಲರಿಗೂ ಇರಲಿ. ಮುಖ್ಯವಾಗಿ ಈ ಹೋರಾಟದಲ್ಲಿ ಸಾಗಿ ಬರುವ ನಾವೆಲ್ಲರೂ ಅವರ ನೆನಪುಗಳೊಂದಿಗೆ ಸಾಗೋಣ ಅಂತ ಹೇಳಿ ಈ ಅವಕಾಶಕ್ಕಾಗಿ ಸಮುದಾಯ ಕುಂದಾಪುರಕ್ಕೆ ಹೊಂದಿಸಿ ನಿಮಗೆಲ್ಲರಿಗೂ ಹೊಂದಿಸಿ ನನ್ನ ಎರಡು ಮಾತನ್ನ
ಹುತಾತ್ಮ ಮಂದಿ